ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ 33th ಎಪಿಸೋಡ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಇಲ್ಲಿ ನೇನ ಕಾಲ್ ರಿಸೀವ್ ಮಾಡ್ಬಿಟ್ಟು ಸ್ಪೀಕರಲ್ಲಿ ಇಟ್ಟಿರ್ತಾಳೆ. ಆಗ ಆ ಕಡೆಯಿಂದ ನೇನ ಅವ್ರ ತಾಯಿ ಮಾತಾಡ್ತಿರ್ತಾರೆ. ನೇನ ಮಗಳೇ, ನೀನು ಮನೆಗೆ ಯಾವಾಗ ಬರ್ತಾ ಇದೆಯಾ? ನಾವೆಲ್ಲರೂ ನಿನ್ನನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ. ಇಲ್ಲಿ ನೇನ ಏನೋ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೇಳ್ತಿರ್ತಾಳೆ. ಸ್ಟಡೀಸ್ದು ತುಂಬ ಪ್ರೆಷರ್ ಇದೆ ಮಾಮ್, ಟೈಮೇ ಸಿಗ್ತಾ ಇಲ್ಲ. ಇಲ್ಲಿ ಅದಕ್ಕೆ ನೇನ ಅವ್ರ ತಾಯಿ ಹೇಳ್ತಿರ್ತಾರೆ, ಓ ಹೌದಾ, ಹಾಗಾದ್ರೆ ಜಿಯಾ ಹೆಂಗೆ ಡೈಲಿ ಮನೆಗೆ ಬರ್ತಾಳೆ? ಇಲ್ಲಿ ಅದಕ್ಕೆ ನೇನ ಹೇಳ್ತಿರ್ತಾಳೆ, ಸ್ವಲ್ಪ ಓಲ್ಡ್ ಮಾರ್ಕ್ಸ್ನ ನೋಡಿ, ಆಮೇಲೆ ನನ್ನ ಮಾರ್ಕ್ಸ್ನ ನೋಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಈ ಮಾತಿಗೆ ನೇನ ತಾಯಿ ಹೇಳ್ತಿರ್ತಾರೆ, ನೇನ ನಾವೆಲ್ಲರೂ ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ತುಂಬಾ ವೇಟ್ ಮಾಡ್ತಿದೀವಿ, ಬಂದ್ಬಿಡು ಮಗಳೇ ಮನೆಗೆ. ಇಲ್ಲಿ ನೇನ ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ, ಇವರೆಲ್ಲ ನನ್ನನ್ನ ಎಮೋಷನಲ್ ಡ್ರಾಮಾ ಮಾಡಿ ಅದರಲ್ಲಿ ಸಿಗಾಕಿಸ್ಕೋಬೇಕು ಅಂತ ಅನ್ಕೊಂಡಿದ್ದಾರೆ. ಪಾಪ ಅಮಾಯಕರು ಇವರು. ಇಲ್ಲಿ ನೇನ ಕೂಡ ಡ್ರಾಮಾ ಮಾಡ್ತಾ ಹೇಳ್ತಿರ್ತಾಳೆ, ನಾನು ಕೂಡ ನಿಮ್ಮನ್ನೆಲ್ಲ ತುಂಬಾ ಮಿಸ್ ಮಾಡ್ಕೋತಿದ್ದೀನಿ, ಆದ್ರೆ ಏನ್ ಮಾಡ್ಲಿ, ನನ್ನ ಹತ್ರ ಟೈಮೇ ಇಲ್ಲ, ನಾನು ಓದ್ಬೇಕು, ನಾನು ನೆಕ್ಸ್ಟ್ ವೀಕೆಂಡ್ ಬರೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಿರ್ತಾಳೆ. ಆಗ ನೇನ ಅವ್ರ ತಾಯಿ ಹೇಳ್ತಿರ್ತಾರೆ, ಮಗಳೇ ಓದೋದ್ರ ಜೊತೆಲಿ ರೆಸ್ಟ್ ಕೂಡ ಇಂಪಾರ್ಟೆಂಟ್ ಅಲ್ವಾ? ಇಲ್ಲಿ ಅದಕ್ಕೆ ನೇನ ಸ್ವಲ್ಪ ಹ್ಯಾಂಗ್ರಿ ಟೋನ್ ಅಲ್ಲಿ ಹೇಳ್ತಿರ್ತಾಳೆ, ನಿಮ್ಗೆ ಯಾಕೆ ನಾನು ಹೇಳ್ತಿರೋದು ಅರ್ಥ ಆಗ್ತಿಲ್ಲ, ನಾನು ಓದ್ಬೇಕು, ರೆಸ್ಟ್ ಮಾಡಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಇಲ್ಲಿ ಅದಕ್ಕೆ ನೇನ ಅವ್ರ ತಾಯಿ ಪ್ರೀತಿಯಿಂದ ನೇನ ಅಂತ ಹೇಳ್ತಿರ್ತಾರೆ. ಆಗ ನೇನ ಅವ್ರ ತಂದೆ ಮೊಬೈಲ್ ನ ಕಿತ್ಕೊಂಡು ಹೇಳ್ತಿರ್ತಾರೆ, ನೇನ ನೋಡು, ನೀನು ದೀಕ್ಷಿತ್ ಫ್ಯಾಮಿಲಿಯ ಮೆಂಬರು, ಮಾರ್ಕ್ಸ್ ಚೆನ್ನಾಗಿ ಬಂದ್ರೆ ಏನಂತೆ, ಫಸ್ಟ್ ಫ್ಯಾಮಿಲಿಗೆ ರೆಸ್ಪೆಕ್ಟ್ ಕೊಡು, ಈ ಸಂಡೇ ನೈಟ್ ಡಿನ್ನರ್ಗೆ ನೀನು ಬರಲೇಬೇಕು. ಇಲ್ಲಿ ನೇನ ಅವ್ರ ತಂದೆ ಜೋರಾಗಿ ಇದನ್ನೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ನೇನ ಪಟ್ ಅಂತ ಫೋನ್ನ ಕಟ್ ಮಾಡ್ಬಿಡ್ತಾಳೆ. ಈಗ ನಮಗೆ ನೆಕ್ಸ್ಟ್ ಡೇನ ತೋರಿಸ್ತಾರೆ. ಇಲ್ಲಿ ನೇನ ಬಂದು ತಿನ್ಕೊಂಡು ಅವಳು ಬುಕ್ನ ಓದ್ತಿರ್ತಾಳೆ, ಐನ್ಸ್ಟೈನ್ ಥಿಯರಿ ಪ್ರಕಾರ ಅಂತ. ಅದೇ ಟೈಮ್ಗೆ ನೇನ ಅವ್ರ ತಂದೆ ತಾಯಿ ಬರ್ತಾರೆ. ಇಲ್ಲಿ ನೇನ ಅವ್ರ ತಾಯಿ ನೇನ ಮಗಳೇ ಅಂತ ಜೋರಾಗಿ ಕಿರ್ಚ್ತಾ ಓಡ್ ಬರ್ತಿರ್ತಾರೆ. ಇಲ್ಲಿ ನೇನ ಅವ್ರಿಬ್ರನ್ನ ನೋಡ್ಬಿಟ್ಟು, ಹೋ ಗಾಡ್, ಇವರು ಸ್ಕೂಲ್ ವರ್ಗೂ ಬಂದ್ಬಿಟ್ರ, ಈಗ ನನ್ನ ಪ್ರೀಶಿಯಸ್ ಟೈಮ್ನ ಇವರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ಬೇಕು. ಇಲ್ಲಿ ನೇನ ಅವ್ರ ತಾಯಿ ನೇನನ್ನ ತುಂಬಾ ಪ್ರೀತಿಯಿಂದ ಮಾತಾಡ್ಸಿರ್ತಾರೆ. ನೇನ ನಿನ್ನನ್ನ ನೀನು ನೋಡು ಎಷ್ಟು ಡಲ್ ಆಗ್ಬಿಟ್ಟಿದ್ಯಾ, ಇದೆಲ್ಲ ತಿನ್ಬೇಡ ಮಗಳೇ, ನಮ್ ಜೊತೆ ನಮ್ಮ ಮನೆಗೆ ಬಾ, ಮನೇಲಿ ನಿನ್ಗೆ ಶೆಫ್ ನೀನ್ ಏನ್ ಕೇಳ್ತೀಯೋ ಅದನ್ನೇ ಮಾಡ್ಕೊಂಡ್ ಕೊಡ್ತಾನೆ ತಿನ್ನೋದಕ್ಕೆ. ಇಲ್ಲಿ ಅವರು ಆ ತರ ಎಲ್ಲ ಹೇಳ್ಕೊಂಡು ನೇನ ಕೈನ ಇಟ್ಕೊಂಡಿರ್ತಾರೆ. ಇಲ್ಲಿ ನೇನ ಕೈ ಬಿಡಿಸ್ಕೊಳ್ತಾ ಅವಳ ಮನ್ಸಲ್ಲಿ ಅವಳೆ ಮಾತಾಡ್ಕೊತಿರ್ತಾಳೆ, ಶೆಫ್ ಏನೋ ಮುಂಚೆಯಿಂದ ಇದ್ದ, ಆದ್ರೆ ಇಲ್ಲಿ ಹೊರಗೋನು ನನ್ಗೆ ಯಾವತ್ತೂ ಏನೂ ಮಾಡ್ಕೊಟ್ಟಿಲ್ಲ. ಇಲ್ಲಿ ನೇನ ಅವ್ರ ತಂದೆ ಕೂಡ ಮುಂದೆ ಬಂದು, ನೇನ ಮಗಳೇ ಬಾ ಮನೆಗೆ ಹೋಗೋಣ ಅಂತ ಕರಿತಿರ್ತಾರೆ. ಆಗ ನೇನ 1 ಸೆಕೆಂಡ್ ಇರಿ, ನಾನು ಹೇಳಿದ್ನಲ್ಲ ಇವತ್ತು ಸ್ಯಾಟರ್ಡೆ, ಇವತ್ತು ನನಗೆ ಎಕ್ಸ್ಟ್ರಾ ಕ್ಲಾಸ್ ಇದೆ, ನಾನು ಓದ್ಕೋಬೇಕು, ನಾನು ಬರೋಕ್ಕಾಗಲ್ಲ, ನೀವು ವಾಪಸ್ ಹೊರಟೋಗಿ ಅಂತ ಹೇಳ್ತಿರ್ತಾಳೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಗಾಯ್ಸ್.